ಹಾಯ್ ಹಲೋ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸುಶಾಂತ್ ಸಂಸ್ಕೃತಿ ರೊಮ್ಯಾಂಟಿಕ್ ಪ್ರೇಮ ಕಥೆ ಭಾಗ 46. ನಾನು ಮಗಳಾಗಿ ನನ್ನ ಕರ್ತವ್ಯ ಮಾಡೋಕೆ ಕೆಲಸ ಬೇಕು ಅಂತ ಹೇಳ್ತಾ ಇರೋದಷ್ಟೇ. ನನ್ನ ಅವಶ್ಯಕತೆಗಳಿಗೆ ನಾನು ನಿಮ್ಮನ್ನು ಡಿಪೆಂಡ್ ಆಗಿರೋದು ಅಂತ ನಿಮಗೆ ಗೊತ್ತಲ್ಲ. ಅದ್ಯಾವ ಕೆಲಸ ಅಂದರೆ, ಮಾವನ ಫ್ಯಾಕ್ಟರಿಲಿ ವೀಕೆಂಡ್ ನೀವು ಹೋಗಿ ಮಾಡ್ತೀರಲ್ಲ, ಆ ಕೆಲಸ ನಿಮ್ಮ ಬದಲು ನಾನು ಮಾಡ್ತೀನಿ. ಅದಕ್ಕೆ ವಿಟಮಿನ್ ಎಂ ರೂಪದಲ್ಲಿ ನನಗೆ ಸ್ಯಾಲರಿ ಬೇಕು, ಹೇಳಿದಳು ಸಂಸ್ಕೃತಿ. ಹಿಂದಿನ ಸಂಚಿಕೆಯಿಂದ, ಈ ಮನೆ ಗೃಹಲಕ್ಷ್ಮೀನ ಬಿಟ್ಟು ಗೃಹ ಪ್ರವೇಶ ಮಾಡ್ತೀವ? ನೀನಿಲ್ಲದೆ ಈ ಮನೆ ಗೃಹ ಪ್ರವೇಶ ಹೇಗೆ ಸಾಧ್ಯ ಚಿನ್ನ? ನೀನು ಪೂರ್ತಿ ಹುಷಾರಾದ ಮೇಲೆ ಶಾಸ್ತ್ರಿಗಳನ್ನು ಕೇಳಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡೋಣ, ಒಂದು ಪೂಜೆ ಇಟ್ಕೊಳ್ಳೋಣ, ಹೇಳಿದ ಸುಶಾಂತ್. ಅಷ್ಟರಲ್ಲಿ ಸುಹಾಸಿನಿ ಅವರು ಅಡಿಗೆ ರೆಡಿ ಮಾಡಿ ಊಟಕ್ಕೆ ಕರೆದಿದ್ದರು. ಸುಶಾಂತ್ ಊಟ ಮಾಡಿಸ ಬಂದಾಗ ಸಂಸ್ಕೃತಿ ಹೇಳಿದಳು, ಇವತ್ತಿಂದ ನಾನೇ ಊಟ ಮಾಡ್ತೀನಿ, ನೀವು ಊಟ ಮಾಡಿ. ಅದೆಲ್ಲ ಆಗಲ್ಲ, ನಾನೇ ತಿನ್ನಿಸ್ಬೇಕು ನಿಂಗೆ. ಅವಳು ಊಟವಾದ ಬಳಿಕ ಮಲಗಿ ನಿದ್ದೆ ಮಾಡಿಬಿಟ್ಟಿದ್ದಳು. ಮಗಳು ಸ್ವಲ್ಪ ಸುಧಾರಿಸುವವರೆಗೂ ಮಗಳ ಮನೆಯಲ್ಲಿ ಉಳಿದುಕೊಂಡರು ಸುಹಾಸಿನಿ. ತಾನು ಬಿದ್ದಿದ್ದರಿಂದ ಹೊಟ್ಟೆಗೆ ಏಟಾಗಿತ್ತು. ಮಗುವನ್ನು ಕಳೆದುಕೊಳ್ಳಬೇಕಾಯಿತು. ಮಗುವಿನ ವಿಷಯವೆತ್ತಿದರೆ ಸುಶಾಂತ್ನ ಮುಖ ನೋಡಲಾಗುತ್ತಿಲ್ಲ. ಅಷ್ಟು ನೋವು ಅನುಭವಿಸುತ್ತಿದ್ದಾನೆ ಅಂದರೆ ತನಗಿನ್ನೂ ಮಕ್ಕಳಾಗುವ ಸಾಧ್ಯತೆ ಇಲ್ಲವೇ? ಸುಶಾಂತ್ಗೆ ಖಂಡಿತವಾಗಿ ಗೊತ್ತಿರುತ್ತದೆ. ತಾಯಿಗೆ ಗೊತ್ತಿರಬಹುದಾ? ತಾಯಿಯನ್ನು ವಿಚಾರಿಸಬೇಕೆಂದುಕೊಂಡಳು ಸಂಸ್ಕೃತಿ. ಅಂದು ಬೆಳಗಿನ ಮನೆ ಕೆಲಸಗಳನ್ನು ಮುಗಿಸಿ ಮಗಳ ಬಳಿ ಬಂದು ಕುಳಿತಿದ್ದರು ಸುಹಾಸಿನಿ. ಅಮ್ಮ, ನೀನು ನನಗೆ ಸತ್ಯ ಹೇಳಬೇಕು. ನಾನು ಬೇಜಾರು ಮಾಡ್ಕೋತೀನಿ ಅಂತ ಮುಚ್ಚುಮರೆ ಮಾಡಬಾರ್ದು. ಅದು ಬಿದ್ದಾಗ ನನಗೆ ಹೊಟ್ಟೆಗೆ ಏಟಾಗಿತ್ತಲ್ಲ, ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ತಾನೇ? ನನಗೆ ಮುಂದೆ ಮಕ್ಕಳಾಗುತ್ತಲ್ವಾ? ಅದು ಡಾಕ್ಟರ್ ನನ್ನ ಹತ್ರ ಏನೂ ಹೇಳಿಲ್ಲ. ನಿಂಗೆ ಏನಾದರೂ ಗೊತ್ತಾ ಅಂತ ವಿಚಾರಿಸ್ಕೋತಾ ಇರೋದು. ಸುಶಾಂತ್ಗೆ ಮಕ್ಕಳು ಅಂದರೆ ಪ್ರಾಣ ಅಮ್ಮ. ಅದು ಎಷ್ಟು ಆಸೆ ಇಟ್ಕೊಂಡಿದ್ದ ಅವನು. ಆ ಇನ್ಸಿಡೆಂಟ್ ನೆನಪಿಸ್ಕೊಂಡ್ರೆ ಮತ್ತೆ ಮಗುವಿನ ಬಗ್ಗೆ ಹೇಳಿದರೆ ಅವನ ಕಣ್ಣಂಚು ಒದ್ದೆಯಾಗುತ್ತೆ. ಅವನು ಒಳಗೊಳಗೆ ತುಂಬ ಸಂಕಟ ಪಡ್ತಾನೆ, ಆದರೆ ನನ್ನ ಮುಂದೆ ತೋರಿಸಿಕೊಳ್ಳಲ್ಲ ಅಷ್ಟೇ. ಪಾಪ ಅವನು. ನನಗೋಸ್ಕರ ಏನೆಲ್ಲ ಮಾಡಿದ್ದಾನೆ. ಅವನಿಗೊಂದು ಮಗು ಕೊಡೋ ಯೋಗ್ಯತೆ ನನಗೆ ಇದೆಯಾ ಇಲ್ವಾ ಅಂತ ತಿಳ್ಕೋಬೇಕಾಗಿತ್ತು. ಎಲ್ಲ ನನ್ನಿಂದಾನೇ ಆಗಿದ್ದು. ನಾನವತ್ತು ಅತ್ತೆ ಕರೆದಾಗ ಹೋಗಬಾರ್ದಿತ್ತು, ಮಲಗಿಕೊಂಡೇ ಇರಬೇಕಾಗಿತ್ತು. ಆದರೆ ನನ್ನ ಪಾಪು. ಸಂಸ್ಕೃತಿಯ ಗಂಟಲುಬ್ಬಿ ಬಂತು. ಅವಳು ನಿಲ್ಲಿಸಿ ನಿಲ್ಲಿಸಿ ಮಾತಾಡುತ್ತಿದ್ದಳು. ಮುಂದೆ ಮಾತಾಡಲಾಗಲಿಲ್ಲ ಅವಳಿಂದ. ನಾನು ಡಾಕ್ಟರ್ ಹತ್ರ ಮಾತಾಡೋಕ್ಕೆ ಹೋಗಿಲ್ಲ. ನನಗೆ ಆ ವಿಷಯದ ಬಗ್ಗೆ ಏನೂ ಗೊತ್ತಿಲ್ಲ. ಡಾಕ್ಟರ್ ಹತ್ರ ಅವನೇ ಮಾತಾಡ್ತಿದ್ದಿದ್ದು. ಅವನು ನನ್ನ ಹತ್ರನೂ ಏನೂ ಹೇಳಿಲ್ಲ. ನಿಂಗೆ ಏನೂ ಆಗಿರಲ್ಲ ಕಂದ, ನೀನು ನೊಂದ್ಕೋಬೇಡ. ಸುಶಾಂತ್ನ ಮುಂದೆ ಅಂತೂ ನೀನು ಕಣ್ಣೀರು ಹಾಕೋಕೆ ಹೋಗಬೇಡ. ಸುಹಾಸಿನಿ ಅವರು ತಮ್ಮ ಮಡಿಲಲ್ಲಿ ಮಗಳನ್ನು ಮಲಗಿಸಿಕೊಂಡು ಅವಳ ಕೂದಲಲ್ಲಿ ಕೈಯಾಡಿಸುತ್ತಿದ್ದರು. ಸಂಸ್ಕೃತಿ ಈ ವಿಷಯದಲ್ಲಿ ತುಂಬ ನೊಂದಿಕೊಂಡಿದ್ದಾಳೆ ಎಂದು ಅವರಿಗೆ ಅರಿವಾಗಿತ್ತು. ತಮ್ಮಿಂದಾದ ರೀತಿಯಲ್ಲಿ ಮಗಳನ್ನು ಸಂತೈಸಿದರು. ಸುಹಾಸಿನಿ ಅವರ ಮನೆ ಈ ಮನೆಯಿಂದ ಹೆಚ್ಚು ದೂರವೇನೂ ಇರಲಿಲ್ಲ. ಸುಶಾಂತ್ಗೆ ರಜೆ ಇದ್ದಾಗ ಮಾತ್ರ ಅವರು ತಮ್ಮ ಮನೆಗೆ ಹೋಗುತ್ತಿದ್ದರು. ಉಳಿದ ದಿನಗಳೆಲ್ಲ ಮಗಳ ಜೊತೆ ಇರುತ್ತಿದ್ದರು. ಸುರೇಶ್ ಅವರು ಊಟ ತಿಂಡಿಗೆ ಮಗಳ ಮನೆಗೆ ಬಂದು ಮಲಗಲು ಮಾತ್ರ ತಮ್ಮ ಮನೆಗೆ ಹೋಗುತ್ತಿದ್ದರು. ದಿನಗಳು ಉರುಳಿದವು. ದಿನದಿಂದ ದಿನಕ್ಕೆ ಸಂಸ್ಕೃತಿ ಆರೋಗ್ಯ ಸುಧಾರಿಸುತ್ತಿತ್ತು. ಈಗ ಅವಳೇ ಎದ್ದು ಓಡಾಡುತ್ತಿದ್ದಳು. ಮಾತ್ರವಲ್ಲ, ಅಡಿಗೆ ಕೆಲಸವನ್ನು ಮಾಡುತ್ತಿದ್ದಳು. ಅಂದು ಭಾನುವಾರ ಸಂಜೆ ಸುಶಾಂತ್ ಅದಾಗ ತಾನೇ ಅವರ ಫ್ಯಾಕ್ಟರಿಯಿಂದ ಕೆಲಸ ಮುಗಿಸಿಕೊಂಡು ಮರಳಿ ಬಂದಿದ್ದ. ಅವನಿಗೆ ಟೀ ಮಾಡಿಕೊಟ್ಟಳು ಸಂಸ್ಕೃತಿ. ಬಳಿಕ ಅವನ ಪಕ್ಕದ ಚೇರ್ನಲ್ಲಿ ಕುಳಿತಿದ್ದಳು. ಅವನಿಗೆ ಫ್ಯಾಕ್ಟರಿ ಕೆಲಸ ಮಾಡಲು ಇಷ್ಟವಿರಲಿಲ್ಲ. ಆದರೂ ಅವಳ ಮಾತಿಗೆ ಕಟ್ಟುಬಿದ್ದು ಅಂದಿನಿಂದ ಇಂದಿನವರೆಗೂ ಸಮಯ ಸಿಕ್ಕಾಗಲೆಲ್ಲ ಅಲ್ಲಿಗೆ ಹೋಗಿ ತಂದೆಗೆ ಸಹಾಯಕನಾಗಿ ದುಡಿಯುತ್ತಿದ್ದ. ಇಂದವನಿಗೆ ತುಂಬ ಸುಸ್ತಾಗಿತ್ತು. ಆ ಬಳಲಿಕೆ ಅವನ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ತಾನವನಿಗೆ ಸಹಾಯ ಮಾಡಲೇಬೇಕು ಎನಿಸಿತು ಸಂಸ್ಕೃತಿಗೆ. ಅದಕ್ಕಾಗಿ ಪೀಠಿಗೆ ಹಾಕಿದ್ದಳು ಸಂಸ್ಕೃತಿ. ಸುಶಾಂತ್, ನಾನು ಈಗ ಮಾಡುತ್ತಿರುವ ಕೆಲಸ ಬಿಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನೀವು ನನಗೊಂದು ಕೆಲಸ ಕೊಡಿಸಬೇಕು, ಪತಿಯಲ್ಲಿ ಹೇಳಿದಳು ಸಂಸ್ಕೃತಿ. ನಾನು ಕೊಡೋ ಕೆಲಸ ಈಗಾಗಲೇ ಕೊಟ್ಟಾಯಿತು ಚಿನ್ನ. ನಂಗೊತ್ತು ನಿಂಗೆ ಸ್ಯಾಲರಿ ಸಿಗೋ ಕೆಲಸ ಬೇಕು ಅಂತ. ನಾನು ನಿಂಗೆ ಕೊಟ್ಟ ಕೆಲಸಕ್ಕೆ ಈ ಸ್ಯಾಲರಿ ಕೊಡೋದಷ್ಟೇ ಎಂದು ಹೇಳುತ್ತಾ ಅವಳ ಕೆನ್ನೆಗಳನ್ನು ಮುದ್ದಿಸಿದ. ಇನ್ಯಾವ ಕೆಲಸನೂ ಇಲ್ಲ ನನ್ನ ಹತ್ರ. ನಾನೇ ಬೇರೆಯವರ ಕಂಪನಿಯಲ್ಲಿ ಸ್ಯಾಲರಿಗೋಸ್ಕರ ದುಡಿತಾ ಇರೋದು. ಮತ್ತೆ ನನ್ನ ಹತ್ರ ಯಾವ ಕೆಲಸ ಇದೆ? ನನಗೆ ಗೊತ್ತಾಗ್ತಿಲ್ವೇ? ನೀನೇ ಹೇಳು. ಎಷ್ಟು ಯೋಚಿಸಿದರೂ ಅವಳ ಉದ್ದೇಶ ಅವನಿಗೆ ಅರ್ಥವಾಗುತ್ತಿರಲಿಲ್ಲ. ಇಲ್ಲ, ನನಗೆ ಬೇಕಿರೋ ಕೆಲಸ ಕೊಡಿಸೋಕೆ ನಿಮ್ಮಿಂದ ಸಾಧ್ಯ. ನೀವು ಮನಸ್ಸು ಮಾಡಬೇಕು ಅಷ್ಟೇ. ಸ್ವಲ್ಪ ಬಿಡಿಸಿ ಹೇಳ್ತೀಯಾ? ಅದ್ಯಾವ ಕೆಲಸ ಅಂತ ನನಗೆ ಗೊತ್ತೇ ಆಗ್ತಿಲ್ಲ. ನಿನ್ನ ಆರೋಗ್ಯ ಸುಧಾರಿಸಬೇಕು. ನೀನು 2 ತಿಂಗಳು ಯಾವ ಕೆಲಸ ಮಾಡೋದು ಬೇಡ. ಆರಾಮವಾಗಿ ಮನೆಯಲ್ಲೇ ಇರು. ನಿನ್ನ ಸಾಕೋ ಯೋಗ್ಯತೆ ನನಗಿದೆ ಅಂದ್ಕೊಂಡಿದ್ದೀನಿ.
ನಿಜ ಹೇಳಬೇಕೆಂದರೆ ಅವಳನ್ನು ಕೆಲಸಕ್ಕೆ ಕಳಿಸುವ ಮನಸ್ಸೇ ಇರಲಿಲ್ಲ ಸುಶಾಂತ್ಗೆ. ಹಾಗೆಂದು ತನ್ನ ಭಾವನೆಗಳನ್ನು ಅವಳ ಮೇಲೆ ಹೇರುತ್ತಿರಲಿಲ್ಲ. ನಾನು ಮಗಳಾಗಿ ನನ್ನ ಕರ್ತವ್ಯ ಮಾಡೋಕ್ಕೆ ಕೆಲಸ ಬೇಕು ಅಂತ ಹೇಳ್ತಾ ಇರೋದು ಅಷ್ಟೇ. ನನ್ನ ಅವಶ್ಯಕತೆಗಳಿಗೆ ನಾನು ನಿಮ್ಮನ್ನೇ ಡಿಪೆಂಡ್ ಆಗಿರೋದು ಅಂತ ನಿಮಗೆ ಗೊತ್ತಲ್ಲ. ಅದ್ಯಾವ ಕೆಲಸ ಅಂದರೆ ಮಾವನ ಫ್ಯಾಕ್ಟರಿಲಿ ವೀಕೆಂಡ್ ನೀವು ಹೋಗಿ ಕೆಲಸ ಮಾಡ್ತೀರಲ್ಲ, ಆ ಕೆಲಸ ನಿಮ್ಮ ಬದಲು ನಾನು ಮಾಡ್ತೀನಿ. ಅದಕ್ಕೆ ವಿಟಮಿನ್ ಎಮ್ ರೂಪದಲ್ಲಿ ನನಗೆ ಸ್ಯಾಲರಿ ಬೇಕು. ಆ ಸ್ಯಾಲರಿ ನೀವು ಕೊಡಿಸಬೇಕು. ಅಪ್ಪನ ಹತ್ರ ನೀನೇ ಕೇಳ್ಬೋದಲ್ಲ. ನೀನು ಕೇಳಿದರೆ ಇಲ್ಲ ಅಂತ ಹೇಳ್ತಾರಾ? ಅಪ್ಪಂಗೆ ನಿನ್ನ ಕಂಡ್ರೆ ತುಂಬ ಇಷ್ಟ ಇದೆ. ಅದಕ್ಕೆ 2 ದಿನಕ್ಕೊಂದ್ಸಲನಾದರೂ ಬೆಳಿಗ್ಗೆ ಆಫೀಸ್ಗೆ ಹೋಗೋ ಮೊದಲು ನಿನ್ನ ನೋಡಿ ಮಾತಾಡಿಸ್ಕೊಂಡು ಹೋಗೋದು. ಆಯಿತು, ನಿಂಗೆ ಅಪ್ಪನ ಹತ್ರ ಕೇಳೋಕೆ ಆಗಲ್ಲ ಅಂದರೆ ನಾನೇ ಅಪ್ಪನ ಹತ್ರ ಮಾತಾಡ್ತೀನಿ. ನಿಂಗೆ ಸ್ಯಾಲರಿ ಎಷ್ಟು ಬೇಕು ಕೇಳಿದ ಅವಳನ್ನು. ಈಗ ನನಗೆ ಸಿಗ್ತಾ ಇದೆಯಲ್ಲ, ಅಷ್ಟು ಸಿಕ್ಕರೆ ಸಾಕು ಹೇಳಿದಳು ಸಂಸ್ಕೃತಿ. ಆಯಿತು, ನಾಳೆನೇ ಅಪ್ಪನ ಹತ್ರ ಮಾತಾಡ್ತೀನಿ. ಅವನು ಒಪ್ಪಿಕೊಳ್ಳುತ್ತಿದ್ದಂತೆಯೇ ಅವನಿಗೆ ತನ್ನ ಫೀಸನ್ನು ಕೊಟ್ಟು ಬಿಟ್ಟಿದ್ದಳು ಸಂಸ್ಕೃತಿ. ಸುಶಾಂತ್ಗೆ ಆ ಮನೆಗೆ ಹೋಗುವ ಮನಸ್ಸೇ ಇರಲಿಲ್ಲ. ತಮ್ಮ ಅಗತ್ಯ ವಸ್ತುಗಳನ್ನು ತರಲು ಹೋಗಿದ್ದು ಬಿಟ್ಟರೆ ಮತ್ತೆ ಆ ಮನೆಗೆ ಹೋಗಿರಲಿಲ್ಲ ಸುಶಾಂತ್. ಸಂಸ್ಕೃತಿ ಎಷ್ಟು ಬಾರಿ ಕೇಳಿ ನೋಡಿದರೂ ಅವನು ಹಾರಿಕೆ ಉತ್ತರ ಕೊಟ್ಟು ಬಿಡುತ್ತಿದ್ದ. ಅವಳನ್ನು ಒಂದೊಮ್ಮೆಯೂ ಅಲ್ಲಿಗೆ ಕರೆದೊಯ್ದಿರಲಿಲ್ಲ. ಹಂಸಿನಿ ಮತ್ತು ಹೇಮಂತ್ನ ಮದುವೆ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಸುಶಾಂತ್ ಮತ್ತು ಸಂಸ್ಕೃತಿ ಮದುವೆಯ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಂತೋಷದಿಂದ ಭಾಗವಹಿಸಿದ್ದರು. ಸಂಸ್ಕೃತಿ ಈಗ ಮಾವನ ಫ್ಯಾಕ್ಟರಿಗೆ ಕೆಲಸಕ್ಕೆ ಹೋಗಲಾರಂಭಿಸಿದ್ದಳು. ಅವಳು ಬೆಳಗ್ಗೆ ಮಾವನ ಜೊತೆಗೆ ಹೋಗುತ್ತಿದ್ದಳು. ಬರುವಾಗ ಡ್ರೈವರ್ ಅವಳನ್ನು ಡ್ರಾಪ್ ಮಾಡಿಬಿಡುತ್ತಿದ್ದ. ಇದರಿಂದಾಗಿ ಸುಶಾಂತ್ಗೆ ವಾರಾಂತ್ಯದಲ್ಲಿ ವಿರಾಮ ಸಿಗುತ್ತಿತ್ತು. ಆ ದಿನಗಳಲ್ಲಿ ಸಂಸ್ಕೃತಿ ಕೂಡ ಮನೆಯಲ್ಲೇ ಇರುತ್ತಿದ್ದಳು. ಇದರಿಂದ ಅತ್ಯಂತ ಹೆಚ್ಚು ಸಂತೋಷಗೊಂಡವನೆಂದರೆ ಅದು ಸುಶಾಂತ್. ಅವನಿಗೆ ಈಗ ಪತ್ನಿ ಜೊತೆ ಕಾಲ ಕಳೆಯಲು ಬೇಕಾದಷ್ಟು ಸಮಯ ಸಿಗುತ್ತಿತ್ತು. ವಾರಾಂತ್ಯದಲ್ಲಿ 1 ಬಾರಿ ಬೆಂಗಳೂರಿಗೆ ಹೋಗಿ ತಂಗಿ ಮನೆಯಲ್ಲಿ ಇದ್ದು ಬಂದಿದ್ದರು ಸುಶಾಂತ್ ಮತ್ತು ಸಂಸ್ಕೃತಿ. ದಿನಗಳು ಉರುಳುತ್ತಿದ್ದವು. ಸಂಸ್ಕೃತಿಗೆ ಎಲ್ಲವೂ ಇದ್ದು ಏನೋ ಕಳಕೊಂಡ ಭಾವನೆ. ಎಷ್ಟೋ ಬಾರಿ ಮಗುವಿನ ವಿಚಾರ ಸುಶಾಂತ್ ಜೊತೆ ಮಾತಾಡಬೇಕೆಂದುಕೊಂಡರೂ ಅವನ ಮುಖ ಕಾಣುತ್ತಲೇ ವಿಚಾರ ಮಾತಾಡಲು ಅವಳ ನಾಲಿಗೆಯಿಂದ ಸ್ವರವೇ ಹೊರಡುತ್ತಿರಲಿಲ್ಲ. ಮಾತಾಡಬೇಕೆಂದುಕೊಂಡ ವಿಷಯ ಗಂಟಲಲ್ಲೇ ಉಳಿದುಕೊಳ್ಳುತ್ತಿತ್ತು. ಅಂದು ಸುಶಾಂತ್ಗೆ ಪ್ರಮೋಷನ್ ಸಿಕ್ಕಿತ್ತು. ಸ್ವೀಟ್ನೊಂದಿಗೆ ಮನೆಗೆ ಬಂದಿದ್ದ. ಸಂಸ್ಕೃತಿಗೆ ಸ್ವೀಟ್ ತಿನ್ನಿಸುತ್ತಾ ಸಂತೋಷದ ವಿಷಯವನ್ನು ಹೇಳಿದ್ದ. ಅವನು ತುಂಬ ಖುಷಿಯಾಗಿದ್ದ. ಅಂದು ರಾತ್ರಿಯೇ ಸಂಸ್ಕೃತಿ ಮಗುವಿನ ವಿಷಯ ಪ್ರಸ್ತಾಪ ಮಾಡಿಬಿಟ್ಟಿದ್ದಳು. ಸುಶಾಂತ್, ಅದು ನೀವು ಇವತ್ತು ನನ್ನ ಹತ್ರ ಬೇಜಾರು ಮಾಡ್ಕೋಬಾರ್ದು, ಮತ್ತೆ ಕೋಪನೂ ಮಾಡ್ಕೋಬಾರ್ದು. ಹಾಗಂತ ನನಗೆ ಮಾತು ಕೊಡಿ. ನೀವು ಮಾತು ಕೊಟ್ಟ ಮೇಲೆ ನಾನು ವಿಷಯ ಪ್ರಸ್ತಾಪ ಮಾಡೋದು. ಅವನಲ್ಲಿ ಪೀಟಿಕೆ ಹಾಕಿದ್ದಳು. ನೀನು ಈ ರೀತಿ ಎಲ್ಲ ಹೇಳ್ತಾ ಇದ್ದೀಯಾ ಅಂದರೆ ಅದು ನನಗೆ ಬೇಜಾರಾಗುವ ವಿಷಯ ಅಂತ ಆಯಿತು. ಮತ್ತೆ ನಾನ್ಯಾವತ್ತು ನಿನ್ನ ಬೈದಿದ್ದೀನಿ? ನೀನು ಪೀಟಿಕೆ ಹಾಕೋದು ನೋಡಿದರೆ ನನಗೆ ಬೇಜಾರಾಗುತ್ತೆ, ಕೋಪನೂ ಬರುತ್ತೆ. ಅಂಥದ್ದೇ ಯಾವುದೋ ಪ್ರಶ್ನೆ ನನ್ನ ಹತ್ರ ಕೇಳ್ತಾ ಇದ್ದೀಯಾ ಅಂತಾಯಿತು. ಆದರೆ ಕಂಟ್ರೋಲ್ ಮಾಡೋಕ್ಕೆ ಆಗುತ್ತಾ ಅಂತ ಟ್ರೈ ಮಾಡ್ತೀನಿ. ಆಯಿತು, ವಿಷಯ ಏನು ಅಂತ ಹೇಳು. ಅವನು ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದ. ಅವನು ಎಷ್ಟೇ ಸಿಟ್ಟು ಬಂದರೂ ಅವಳ ಮೇಲೆ ರೇಗುತ್ತಿರಲಿಲ್ಲ. ಅದು ಆವತ್ತು ಡಾಕ್ಟರ್ ಏನಾದರೂ ಹೇಳಿದ್ರಾ ನನಗೆ ಮುಂದೆ ಮಕ್ಕಳಾಗುತ್ತಾ ಅಂತ? ತನ್ನ ಮಾತನ್ನು ಅರ್ಧದಲ್ಲಿ ತುಂಡರಿಸಿ ಸುಶಾಂತ್ನತ್ತ ನೋಟ ಬೀರಿದ್ದಳು ಸಂಸ್ಕೃತಿ. ಆದರೆ ಸುಶಾಂತ್ ಅವಳತ್ತ ನೋಟ ಬೀರಿರಲಿಲ್ಲ. ಬೇರೆತ್ತೆಲೋ ನೋಡುತ್ತಿದ್ದ. ಬಳಿಕ ಎದ್ದು ಹೋಗಿ ಕಿಟಕಿಯ ಬಳಿ ನಿಂತು ಕತ್ತಲಲ್ಲೇ ಹೊರಗೆ ನೋಡುತ್ತಿದ್ದ. ಅವನಿಂದ ಯಾವ ಉತ್ತರವೂ ಬಂದಿರಲಿಲ್ಲ. ಸಂಸ್ಕೃತಿಗೆ ಈಗಾಗಲೇ ಈ ವಿಷಯದಲ್ಲಿ ಸಂಶಯವಿತ್ತು. ತನಗೆ ಮುಂದೆ ಮಕ್ಕಳಾಗುವುದಿಲ್ಲವೇ? ಅದಕ್ಕಾಗಿ ಸುಶಾಂತ್ ತನ್ನ ಪ್ರಶ್ನೆಗೆ ಉತ್ತರಿಸದಿರುವುದಾ? ಅಷ್ಟು ನೊಂದುಕೊಂಡಿರುವುದಾ? ಇಷ್ಟು ದಿನಗಳಾದ ಬಳಿಕವೂ ಅವನು ಒಮ್ಮೆಯೂ ಮಗುವಿನ ವಿಚಾರ ಎತ್ತುತ್ತಲೇ ಇರಲಿಲ್ಲ. ಅವನು ಮತ್ತೆ ಬರುತ್ತಾನೆ ಎಂದು ನೋಡುತ್ತಿದ್ದಳು ಸಂಸ್ಕೃತಿ. ಇಲ್ಲ, ಅವನು ಅಲ್ಲಿ ನಿಂತು ಹೊರಗೆ ದಿಗಂತದತ್ತ ದೃಷ್ಟಿ ನೆಟ್ಟಿರುವಂತೆ ಕಂಡಿತು ಅವಳಿಗೆ. ಎಷ್ಟೋ ದಿನಗಳ ಬಳಿಕ ಇಂದವನು ತುಂಬ ಖುಷಿಯಾಗಿದ್ದ. ತಾನಿಂದು ಈ ಪ್ರಶ್ನೆ ಕೇಳಿ ಅವನ ಮನಸ್ಸಿಗೆ ತುಂಬ ನೋವುಂಟು ಮಾಡಿದೆ ಎಂದು ನೊಂದುಕೊಂಡಳು ಸಂಸ್ಕೃತಿ. ಎಷ್ಟೋ ಹೊತ್ತಿನ ಬಳಿಕ ಸುಶಾಂತ್ ಅವಳ ಬಳಿ ಬಂದಿದ್ದ. ಸಾರಿ ಸ್ಯಾಮ್, ಅದು ಅವನೇನೋ ಹೇಳ ಹೊರಟಿದ್ದ. ಅವನು ಕ್ಷಮೆ ಕೇಳಿದ ತಕ್ಷಣವೇ ಸಂಸ್ಕೃತಿಯ ಕಣ್ಣುಗಳು ತುಂಬಲಾರಂಭಿಸಿದ್ದವು. ಅವನು ತನ್ನ ಮಾತನ್ನು ಮುಂದುವರಿಸಲಿಲ್ಲ. ಅವಳ ತುಂಬುತ್ತಿರುವ ಕಣ್ಣುಗಳತ್ತ ಅವನ ಗಮನ ಹರಿಯಿತು. ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ. ಅಂದೇಕೋ ಸಂಸ್ಕೃತಿ ತುಂಬ ಖುಷಿಯಾಗಿದ್ದಳು. ಅದು ಸುಶಾಂತ್ನ ಗಮನಕ್ಕೂ ಬಂದಿತ್ತು. ಸಂಸ್ಕೃತಿ ಅವನಲ್ಲಿ ಹೇಳಿದಳು, ನೀವಿವತ್ತು ಆಫೀಸ್ಗೆ ರಜಾ ಹಾಕಬೇಕು. ನಾನು ಫ್ಯಾಕ್ಟರಿಗೆ ಹೋಗಲ್ಲ. ಇವತ್ತು ನಾವಿಬ್ಬರು ಬೇರೊಂದು ಕಡೆ ಹೋಗೋದಿದೆ. ಹಾಗಾದರೆ ಅವಳ ಸಂತೋಷಕ್ಕೆ ಕಾರಣವೇನು? ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು.
ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.